ನಾನು ಕುರುಬ ಸಮುದಾಯ ಕೊಟ್ಟಿರೋದು ಯಾಕೆ ಅಂತ ಕೇಳಲ್ಲ, ಉಳಿದವರಿಗೆ ಯಾಕೆ ಕೊಡ್ಲಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಅವರಿಗೆ ಕೊಟ್ರೆ ಸರಿ ಇದೆ, ಕೊಡಿ, ಉಳಿದವರಿಗೂ ಕೊಡಿ. ನಿಮ್ ಜಾತ್ಯತೀತತೆ ಅಂದ್ರೆ ಇದೇನಾ? ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ, ಜಾತ್ಯತೀತ ನೀತಿನಾ? ಅಹಿಂದದೊಳಗೆ ಒಂದ್ ಜಾತಿ ಮಾತ್ರ ಇದೆಯಾ? ಈ ಪ್ರಶ್ನೆಯನ್ನ ನಿಮಗ್ ನೀವೇ ಹಾಕೊಳ್ಳಿ. ಜಾತ್ಯತೀತ ಅನ್ನೋದು ಅನ್ಸ್ಕೊಳಕ್ಕೆ ಅಂದ್ರೆ ಎಲ್ಲಾ ಜಾತಿಯವರಿಗೂ ಸಮ ಅಂತ ನಾನು ಭಾವಿಸಿದ್ದೇನೆ. ನಿಮ್ ದೃಷ್ಟಿಯಲ್ಲಿ ಜಾತ್ಯತೀತ ಅಂತ ಅನ್ಸ್ಕೊಳ್ಬೇಕು ಅಂದ್ರೆ ಎಲ್ಲಾ ಜಾತಿಯು ಸಮ ಅಂತ ಪರಿಭಾವಿಸ್ಬೇಕಾಗಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ, ಈ ನೀತಿಯನ್ನು ಅನುಸರಿಸಿದ್ರೆ ಮಾತ್ರ ಜಾತ್ಯತೀತ ಆಗ್ತಾನ ಕಾಂಗ್ರೆಸ್ಸಿಗರ ಪರಿಭಾಷೆಯಲ್ಲಿ? ಇದಕ್ಕೆ ನೀವೇ ಉತ್ತರಿಸ್ಬೇಕು. ನಾವು ಕೇಳ್ತಾ ಇರೋದು ಕಾಂಗ್ರೆಸ್ನವ್ರು ಕೊಟ್ಟ ಆಶ್ವಾಸನೆ, ಸಿದ್ದರಾಮಯ್ಯನವ್ರು ಕೊಟ್ಟ ಆಶ್ವಾಸನೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಹೇಳಿ. ನಮಗೂ ಗೃಹಲಕ್ಷ್ಮಿಗೂ ಸಂಬಂಧ ಇಲ್ಲ, ನಮಗೂ ಶಕ್ತಿ ಯೋಜನೆಗೂ ಸಂಬಂಧ ಇಲ್ಲ, ನಮಗೂ ಯುವ ಶಕ್ತಿಗೂ ಸಂಬಂಧ ಇಲ್ಲ, ನೀವ್ ಹೇಳಿ. ನಾವು ನಿಮ್ಮನ್ನು ಪ್ರಶ್ನಿಸೋದಿಲ್ಲ. ಕಾಂಗ್ರೆಸ್ ಕೊಟ್ಟಿರುವಂತ ಆಶ್ವಾಸನೆ ಅನ್ನೋದಾದ್ರೆ ಈಗ ಕಂಡೀಷನ್, ಅವತ್ತು ಯಾಕೆ ನಿನಗೂ ಫ್ರೀ ನಿಮ್ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರಿ, ಇವತ್ತು ಯಾಕೆ? 5,000 ಜನ ತೀರ್ಕೊಂಡಿದ್ದಾರೆ ಅನ್ನೋದನ್ನ ನೀವು ತೀರ್ಕೊಂಡ ತಕ್ಷಣ ಅಪ್ಡೇಟ್ ಮಾಡ್ಬೇಕಿತ್ತು. ಮತ್ತೆ ನೀವು ಕೊಡೋದು ಕುಟುಂಬಕ್ಕೆ, ನೀವು ಕುಟುಂಬದಲ್ಲಿ ಒಬ್ಬರಿಗೆ, ಅವರಿಗೆ ಬೇರೆಯವ್ರ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರು ಹಿರಿಯ ಅವರಿಗೆ ಕೊಡ್ಬೇಕು. ನೀವೀಗ ಪ್ರತಿ ಮಹಿಳೆಯರಿಗೂ ಏನ್ ಕೊಡ್ತಾ ಇಲ್ಲ, ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಅಂತ ನೀವು ಕೊಡ್ತಾ ಇರಬಹುದು. ಆ ಮಹಿಳೆ ಏನಾರು ಯಾರ ಹೆಸರು ಹಿರಿಯ ಮಹಿಳೆ ತೀರ್ಕೊಂಡಿದ್ರೆ ಅದ್ರ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರಿಗೆ ಅಲ್ಲೇನ ಅಕ್ರಮ ಏನಾಗಲ್ಲ, ಆ ಮನೆಗೆ ತಲುಪಲೇಬೇಕು, ಆ ಕುಟುಂಬಕ್ಕೆ ತಲುಪೋದು. ಅವ್ರು ಇಲ್ದೇ ಇದ್ರೆ ಅತ್ತೆ ಇಲ್ದೇ ಇದ್ರೆ ಸೊಸೈಟಿ ಸಿಗುತ್ತೆ, ಅಕ್ಕ ಇಲ್ದೇ ಇದ್ರೆ ತಂಗಿ ಸಿಗುತ್ತೆ, ಅಷ್ಟೇ ತಾನೇ. ಅದ್ರಿಂದ ವ್ಯತ್ಯಾಸ ಏನಾಗಲ್ವ? ನೀವು ಅದನ್ನ ಅಪ್ಡೇಟ್ ಮಾಡಿ ಕೊಡ್ಬೇಕು. ಎಲ್ಲಿ ಅಪ್ಡೇಟ್ ಮಾಡ್ತಾ ಇದೀರಿ? ಎಲ್ಲಿ ಗೃಹಲಕ್ಷ್ಮಿ ಕೊಡ್ಬೇಕಾಗತ್ತೋ ಅಂತ ಹೇಳಿ BPL ಕಾರ್ಡ್ ಕೊಡೋದನ್ನು ಕಟ್ ಮಾಡಿ ನಿಲ್ಸಿದ್ರಿ ನೀವು. BPL ಕಾರ್ಡ್ ಕೊಟ್ರೆ ಗೃಹಲಕ್ಷ್ಮಿ ಕೊಡ್ಬೇಕಾಗತ್ತೆ. ಆದ್ರಿಂದ ಅರ್ಹ ಫಲಾನುಭವಿಗಳು BPL ಕಾರ್ಡ್ ನಿಂದಲೂ ವಂಚಿತರಾಗಿದ್ದಾರೆ. ಯಾಕೆಂದ್ರೆ ನೀವು ಹೊಸ BPL ಕಾರ್ಡ್ ಕೊಡ್ತಾನೆ ಇಲ್ಲ. BPL ಕಾರ್ಡ್ ಕೊಟ್ರೆ ಗೃಹಲಕ್ಷ್ಮಿ ಕೊಡ್ಬೇಕಾಗತ್ತೆ. ಅದಕ್ಕಾಗಿ ಹೋಗಿದ್ರೆ ಅದನ್ನ ಕಟ್ ಮಾಡೋ ನ್ಯಾಯ ಇದೆ. ಉಳಿದವರಿಗೆ ಯಾಕೆ ಕಂಡೀಷನ್? ಉಳಿದವರಿಗೆ ಯಾಕೆ ಕಂಡೀಷನ್ ಆಗ್ತಾ ಇದೀರಿ? ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ರೆ ಕೊಡಲ್ಲ, ಅವ್ರು ಇಲ್ಲೇ ಮತದಾರರಾಗಿದ್ರೆ ಅವಾಗ್ಲೇ ಹೇಳ್ಬೇಕಿತ್ತು ಕಂಡೀಷನ್. ಇನ್ಕಮ್ ಜಾಸ್ತಿ ಇದ್ರೆ ಕೊಡಲ್ಲ ಅವತ್ ಹೇಳಿದ್ರ ನೀವು, ಇವತ್ತು ಯಾಕೆ ಕಂಡೀಷನ್ ಆಗ್ತಾ ಇದ್ರಿ? ಅವತ್ತು ನೀವು ನಂಬಿಸಿದ್ದು ಎಲ್ಲಾ ಮಹಿಳೆಯರಿಗೂ ಅಂತ, ಆಮೇಲೆ ಹೇಳಿದ್ರಿ ಮನೆಯಲ್ಲಿ ಒಬ್ಬರಿಗೆ ಅಂತ ಹೇಳಿ. ಈಗ ಅದ್ರೊಳಗೂ ಕಟ್ಟಿ ಯಾಕೆ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ನವರು ಮಾಡಿದ ಪ್ರಚಾರ ಭಾಷಣ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ ಪ್ರಚಾರ ಭಾಷಣ ಕಾಂಗ್ರೆಸ್ನವರು ಮರಿಬಾರದು. ನೀವೇನ್ ಹೇಳಿದ್ರಿ? ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಜಮೀರ್ ಅಹಮದ್ ನಿನ್ಗೂ ಫ್ರೀ, ಇದಕ್ಕೆ ಮಹದೇವಪ್ಪ ನಿನ್ಗೂ ಫ್ರೀ. ಈಗ ಹೇಳಿ, ಈಗ ಯಾಕೆ ಕಂಡೀಷನ್ ಹಾಕಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕಟ್ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ನೀವೇ ಕೊಡ್ಬೇಕು. ಆಗ ಇಲ್ಲದ ಕಂಡೀಷನ್ ಈಗ ಯಾಕೆ? ಆಗ ಎಲ್ಲರಿಗೂ ಫ್ರೀ ಅಂತ ಹೇಳಿ 10 kg ಅಕ್ಕಿ ಬೇಕೋ ಬೇಡವೋ ಕೊಟ್ಟಿದ್ದೀರಾ? ಮೋದಿಜಿ ಏನಾರು 5 kg ಅಕ್ಕಿ ಕೊಡದೆ ಇದ್ರೆ ಜನ ಖಾಲಿ ಹೊಟ್ಟೆನಲ್ಲಿ ತಣ್ಣೀರ್ ಕುಡಿದು ಮಲ್ಕೋಬೇಕಿತ್ತು. ನೀವನ್ನೇ ನಂಬಿದ್ರೆ 10 kg ಇಲ್ಲ, ಮೋದಿ ಕೊಡೋ 5 kg ಬಿಟ್ರೆ ನೀವೆಲ್ಲಿ ಕೊಡ್ತಾ ಇದ್ದೀರಿ? ಈಗ ಕಂಡೀಷನ್ ಆಗ್ತಾ ಇದ್ದೀರಾ? ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನೀವು ಕಂಡೀಷನ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಂಡೀಷನ್ ಆಗ್ತಾ ಇದೀರಿ ಅದು ಜನರಿಗೆ ಗೊತ್ತು. ನಿಮ್ ಖಜಾನೆ ಖಾಲಿಯಾಗಿದೆ, ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದೀರಿ. ಈಗ ಏನಾದ್ರೂ ಮಾಡಿ ಕಂಡೀಷನ್ ಹಾಕಿ ಎಲ್ಲೆಲ್ಲಿ ಕಟ್ ಮಾಡಕ್ಕಾಗುತ್ತೆ ಅಲ್ಲೆಲ್ಲಿ ಕಟ್ ಮಾಡಬಹುದು ಅಂತ ನೀವು ಭಾವಿಸ್ತಾ ಇದ್ದೀರಿ. ಅದಕ್ಕಾಗಿಯೇ
ಯೋಜನೆಗಳಲ್ಲಿ ಕಂಡೀಷನ್ ಹಾಕಿ ಕಟ್ ಮಾಡೋ ಕೆಲಸ ಮಾಡ್ತಾ ಇದೀವಿ. ನಿಮ್ ಹಳೆ ಭಾಷಣನ ಜನ ಕೇಳಿಸ್ಕೊಳ್ತಾರೆ. ಈಗ ನೀವು ಮಾಡ್ತಿರೋದನ್ನು ಕೂಡ ನೋಡ್ತಾರೆ. ಇದಕ್ಕೆ ಯಾವ ಸಮಯದಲ್ಲಿ ಉತ್ತರ ಕೊಡ್ಬೇಕು ಜನ ಉತ್ತರ ಕೊಡ್ತಾರೆ.